ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಬಂದಿದ್ದೇನೆ ಐತಿಹಾಸಿಕ ಪಟ್ಟಣ ಶ್ರೀರಂಗಪಟ್ಟಣದ ಶ್ರೀರಂಗ ವಿಮಾನಂ. ಶ್ರೀರಂಗನಾಥ ಸ್ವಾಮಿಯ ಬಲಭಾಗದಲ್ಲಿರುವಂಥ ಈ ಧಾರ್ಮಿಕ ಕೇಂದ್ರ ಯಾವ ರೀತಿ ಜನಸಾಮಾನ್ಯರಿಗೆ ಸದುಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಾನಿವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತೀನಿ. ಕೂಡ ನಾನು ನಿಮ್ಗೆ ಹೇಳಿದೆ, ಶ್ರೀರಂಗನಾಥನ ಬಲಭಾಗದಲ್ಲಿರುವಂಥ ಶ್ರೀರಂಗ ವಿಮಾನಂ ಕಾವೇರಿ ನದಿ ತಟದಲ್ಲಿದೆ. ಹಾಗಿದ್ರೆ ಶ್ರೀರಂಗ ವಿಮಾನಂನ ಒಳಭಾಗದಲ್ಲಿ ಏನೆಲ್ಲ ಸೌಕರ್ಯಗಳಿದೆ, ಯಾವ ರೀತಿ ಧಾರ್ಮಿಕ ಕೇಂದ್ರಗಳಿಗೆ ಇದು ಬಳಕೆಯಾಗುತ್ತೆ ಅನ್ನೋದನ್ನ ಒಳಭಾಗಕ್ಕೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಹಾಗಿದ್ರೆ ನಾವು ಒಳಗಡೆ ಹೋಗೋಣ, ಇಲ್ಲಿನ ವಿಶೇಷತೆಗಳನ್ನು ನೇರವಾಗಿ ನೋಡೋಣ. ನಾನು ನಿಮಗೆ ಇವಾಗಲೇ ಕೂಡ ಹೇಳ್ತಾನೆ ಬಂದೆ, ಯಾವ ರೀತಿಯಾಗಿ ಈ ಒಂದು ಶ್ರೀರಂಗ ವಿಮಾನಂ ಅನ್ನೋದು ಧಾರ್ಮಿಕ ಕೇಂದ್ರಗಳಿಗೆ ಪ್ರತಿನಿತ್ಯ ಬಳಕೆ ಆಗುತ್ತೆ ಅನ್ನೋದು. ನನ್ನ ಹಿಂಭಾಗದಲ್ಲಿರುವಂತಹ ಈ ಒಂದು ಭವ್ಯ ಬಂಗಲೆ ಏನಿದೆ, ಇದೇ ಇವತ್ತಿನ ಕಾರ್ಯಕ್ರಮದ ಶ್ರೀರಂಗ ವಿಮಾನಂ ಆಗಿರುವಂಥದ್ದು. ಶ್ರೀರಂಗ ವಿಮಾನಂ ಅನ್ನೋದಕ್ಕೂ ಸಾಕಷ್ಟು ಅರ್ಥಗಳನ್ನು ಕಲ್ಪಿಸಲಾಗಿದೆ. ಶ್ರೀರಂಗನ ವಿಮಾನ ಗೋಪುರಗಳಾಗಿರ್ಬೋದು, ವಿಮಾನಂ ಈ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಬಂದಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಮಾಡಲಾಗದಂಥ ಕೆಲ ಶುಭ ಕಾರ್ಯಗಳಾಗಿರ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು, ನಾಮಕರಣದಿಂದ ಹಿಡಿದು ವಿವಿಧ ಶುಭ ಕಾರ್ಯಗಳಿಗೂ ಕೂಡ ಈ ಶ್ರೀರಂಗ ವಿಮಾನವನ್ನು ಕೂಡ ನಿಮ್ಮ ಎಲ್ಲರಿಗೂ ಕೂಡ ಸದುಪಯೋಗಪಡಿಸುವಂತೆ ಇಲ್ಲಿ ಸಿದ್ಧಪಡಿಸಲಾಗಿದೆ. ಆರಂಭದಲ್ಲಿ ನಾವು ಹೇಳಿದ್ವಿ, ಶುಚಿಯಾಗ್ತಾ ಹೋಗೋದು ಯಾವ ರೀತಿ ಅನ್ನೋ ರೀತಿಯಲ್ಲಿ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಬಾವಿಯಿಂದ ಹಿನ್ನೆಲೆಯೂ ಕೂಡ ನಡೀತಾ ಬರ್ತಿತ್ತು. ಹಿಂದೆಯಿಂದಲೂ ಧಾರ್ಮಿಕ ಕೇಂದ್ರಗಳಿಗೆ ಬಾವಿಯ ನೀರನ್ನು ಶುದ್ಧತೆ ಹಾಗೂ ಪರಿಶುದ್ಧತೆಗಾಗಿ ಬಳಸಲಾಗ್ತಿತ್ತು. ಜೊತೆಗೆ ಹೆಚ್ಚಿನದಾಗಿ ದೇವರ ಕಾರ್ಯಗಳಿಗೆ ಅದು ಶ್ರೇಷ್ಠ ಅಂತಲೇ ಕೂಡ ಹೇಳಲಾಗ್ತಿತ್ತು. ಹಾಗಾಗಿ ಆರಂಭದಲ್ಲೇ ಕೂಡ ನಾವು ನೋಡಿದಂಥ ಸಂದರ್ಭದಲ್ಲಿ ಬಾವಿಯ ನೀರಿಗಾಗಿ ಕೂಡ ವಿರಜಾ ತೀರ್ಥವನ್ನೇ ಕೂಡ ನಿರ್ಮಿಸಲಾಗಿರುವಂಥದ್ದು. ಈ ವಿರಜಾ ತೀರ್ಥದಿಂದ ಮಡಿ ನೀರನ್ನು ಕೈಗೊಂಡು ದೇವರ ಪೂಜಾ ಕಾರ್ಯಗಳಿಗಾಗಿರ್ಬೋದು, ವಿವಿಧ ಅಡುಗೆ ಹಾಗೆಯೇ ಪ್ರಸಾದ ನೈವೇದ್ಯಗಳಿಗೂ ಕೂಡ ಇಲ್ಲಿ ಬಳಸಲಾಗುತ್ತೆ. ಇನ್ನು ಶ್ರೀದೇವರಿಗೆ ಬಳಸುವಂತಹ ಹೂವುಗಳಾಗಿರ್ಬೋದು, ತುಳಸಿಗಳಾಗಿರ್ಬೋದು ಇಲ್ಲೇ ಬೆಳೆಯಬೇಕು, ಇಲ್ಲಿಂದಲೇ ಕೂಡ ಅದು ಸ್ವಾಮಿಗೆ ಅರ್ಪಿಸಲಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ತುಳಸಿಯನ್ನು ಸಹಸ್ರವಾಗಿ ಬೆಳೆಸಲಾಗಿದೆ. ಜೊತೆಗೆ ಇಲ್ಲಿನ ಪರಿಸರವನ್ನು ಕೂಡ ಶುದ್ಧವಾಗಿ ಇಟ್ಟುಕೊಳ್ಳುವ ಮುಖಾಂತರವಾಗಿ ಇಲ್ಲಿ ಈ ಒಂದು ಧಾರ್ಮಿಕ ಕೇಂದ್ರಗಳಿಗೆ ಆರಂಭದಲ್ಲೇ ಕೂಡ ಈ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಇದು ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಹೆಚ್ಚಿನ ಧಾರ್ಮಿಕ ಕೇಂದ್ರಗಳು ಜನರಲ್ಲಿ ಧರ್ಮ ಜಾಗೃತಿ ಮೂಡುವಂತಹ ನಿಟ್ಟಿನಲ್ಲಿ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಬನ್ನಿ ಒಳಗಡೆನೂ ಹೋಗೋಣ. ಒಳಗಡೆ ಯಾವ ರೀತಿಯಾಗಿ ವ್ಯವಸ್ಥೆಗಳಿದೆ, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದ್ದಾರೆ. ಸಹಸ್ರಾರು ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗಿದೆ. ಜೊತೆಗೆ ಸಾಕಷ್ಟು ವಿವಿಧ ಮಠದ ಪೀಠಾಧಿಪತಿಗಳು ಇಲ್ಲಿ ಆಗಮಿಸಿ ತಮ್ಮ ಸಂಸ್ಥಾನ ಪೂಜೆಗಳಾಗಿರ್ಬೋದು, ತೊಟ್ಲು ಸೇವೆಗಳಾಗಿರ್ಬೋದು ಈ ರೀತಿ ವ್ರತಗಳನ್ನು ಆಚರಣೆ ಮಾಡಿರೋದ್ರಿಂದ ಈ ಒಂದು ಕೇಂದ್ರವು ಧಾರ್ಮಿಕ ಕೇಂದ್ರವಾಗಿದೆ. ಹಾಗಾಗಿ ಇದು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಧರ್ಮ ಪ್ರಚಾರಕ್ಕೆ ಮುಂದುವರಿಯಬೇಕು, ಭವಿಷ್ಯದಲ್ಲಿ ಧರ್ಮ ಕಾರ್ಯಗಳಿಗಾಗಿ ಮೀಸಲಿಡಬೇಕನ್ನುವಂಥ ನಿಟ್ಟಿನಲ್ಲಿ ಈ ಶ್ರೀರಂಗ ವಿಮಾನವನ್ನು ಸಿದ್ಧಪಡಿಸಲಾಗಿದೆ. ಈಗಾಗಲೇ ಕೂಡ ಹೇಳಿದೆ, ಆರಂಭದಲ್ಲಿ ದೇವರ ಪೂಜೆ, ಸ್ನಾನ, ಮಡಿ ಮೈಲಿಗೆಗಳನ್ನು ತೊಳೆಯುವಂಥ ನಿಟ್ಟಿನಲ್ಲಿ ಬಾವಿಯ ನೀರನ್ನು ಕೂಡ ಇಡಲಾಗಿರುವಂಥದ್ದು. ಇದೇ ರೀತಿ ಈ ಶ್ರೀರಂಗ ವಿಮಾನನ ಬಲಭಾಗದಲ್ಲೂ ಕೂಡ ದಿನನಿತ್ಯ ಬಳಕೆ ಮಾಡುವಂತಹ ಮಡಿ ನೀರುಗಳಾಗಿರ್ಬೋದು, ಈ ರೀತಿಯಾದಂಥ ಪೂಜೆಗೆ ದೇವರಿಗೆ ಆ ನೈವೇದ್ಯಕ್ಕೆ ಬೇಕಾದಂಥ ನೀರಾಗಿರ್ಬೋದು, ಪ್ರಸಾದ ಸಿದ್ಧತೆಗೆ ಬೇಕಾಗಿರುವಂಥದ್ದು ಎಲ್ಲದಕ್ಕೂ ಕೂಡ ಸುವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದನ್ನು ನಾವು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು. ಜೊತೆಗೆ ಊಟದಕ್ಕೂ ಕೂಡ ಇದೀಗ ನನ್ನ ಇಡೀ ಹಿಂಭಾಗದ ಉದ್ದೇ ಇರುವಂಥ ಏಕಜಾಗವನ್ನು ನೋಡ್ತಾ ಇದ್ದು ಕೂಡ ಹೇಳ್ಬೋದು. ಎಷ್ಟೇ ಜನ 50ರಿಂದ 100 ಜನರಿಗೂ ಕೂಡ ಇಲ್ಲಿ ಏಕಕಾಲದಲ್ಲಿ ವ್ಯವಸ್ಥೆ ಮಾಡುವಂಥದ್ದಕ್ಕೂ ಕೂಡ ಸರ್ವ ಸಜ್ಜಾಗಿರುವಂಥದ್ದು. ಒಂದೆಡೆ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಜರುಗ್ತಾ ಇದ್ರೆ, ಮತ್ತೊಂದೆಡೆ ಫಲಹಾರಗಳಾಗಿರ್ಬೋದು, ಊಟ ಉಪಚಾರಕ್ಕಾಗೂ ಕೂಡ ಇಲ್ಲಿ ಟೇಬಲ್ಗಳನ್ನು ಬಳಕೆ ಮಾಡಿ ಊಟಕ್ಕೂ ಕೂಡ ಸಹಾಯವಾಗುತ್ತೆ. ಇಲ್ಲಾಂದ್ರೆ ಕೂಡ ನೆಲದಲ್ಲೇ ಕೂಡ ಚಾಪಿಯನ್ನು ಹಾಸುವ ಮುಖಾಂತರವಾಗಿ ಇಲ್ಲಿ ಊಟವನ್ನು ಮಾಡೋದಕ್ಕೂ ಸಿದ್ಧತೆಯನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾದಂಥ ಮತ್ತೊಂದು ಆಕರ್ಷಣೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಒಂದು ಕೈತೋಟ. ನಾನು ಈಗಾಗಲೇ ಕೂಡ ಹೇಳಿದೆ, ಶ್ರೀ ಸ್ವಾಮಿಗಳು ಯಾರೇ ಬಂದರೂ ಕೂಡ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿಯೇ ಕೂಡ ಸಹಸ್ರ ತುಳಸಿಯನ್ನು ಬೆಳೆಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇಲ್ಲಿ ಯೋಜನೆಗೆ ತಕ್ಕಂತೆ
ಇಲ್ಲೇ ಆಗಿರ್ಬೋದು ಶುಭ ಕಾರ್ಯಗಳಿಗೆ ಬಳಸುವಂತಹ ಬಾಳೆಕಂದ ಆಗಿರ್ಬೋದು, ಮಾವಿನ ಎಲೆ ಆಗಿರ್ಬೋದು, ತುಳಸಿ ಆಗಿರ್ಬೋದು, ನಂದಿ ಬಟ್ ಈ ರೀತಿ ಧಾರ್ಮಿಕ ಕಾರ್ಯಗಳಿಗೆ ಬೇಕಾದಂಥ ಹೂ ಹಣ್ಣುಗಳನ್ನು ಇಲ್ಲಿಯೇ ಬೆಳೆಯುವ ಮುಖಾಂತರವಾಗಿ ಪುಟ್ಟದಾದ ಕೈದೋಟದ ಮುಖೇನ ಇಲ್ಲೊಂದು ಧಾರ್ಮಿಕ ಆಚರಣೆಗೆ ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಕೈತೋಟದ ಪ್ರದಕ್ಷಿಣೆಯನ್ನು ಬರುವಂತಹ ಸಂದರ್ಭದಲ್ಲಿ ಏನೆಲ್ಲ ಅನುಕೂಲಗಳಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾನೆ ಹೋಗ್ಬೋದು. ಒಂದು, ಸಹಸ್ರ ತುಳಸಿಗಳನ್ನು ಕೂಡ ಇಲ್ಲಿ ಅರ್ಚನೆಗೆ ಕೂಡ ಇಲ್ಲಿ ಸಿದ್ಧಪಡಿಸಲಾಗಿರುವಂಥದ್ದು. ಇದರ ವಿಶೇಷತೆ ಜೊತೆಗೆ ಈ ಕೈತೋಟವನ್ನು ಪ್ರದಕ್ಷಿಣೆ ಮಾಡಿದಂಥ ಸಂದರ್ಭದಲ್ಲಿ ಏನು ಫಲ ಬರುತ್ತೆ? ತುಳಸಿಯನ್ನು ಮನೆ ಮುಂದೆ ಪೂಜೆಯನ್ನು ಮಾಡೋದನ್ನು ನೋಡಿದ್ದೀವಿ, ಆದರೆ ಈ ತುಳಸಿ ವನದ ಜೊತೆಗೆ ಇರುವಂತಹ ಧಾರ್ಮಿಕ ವೃಕ್ಷಗಳಿಗೆ ನಾವು ಪ್ರದಕ್ಷಿಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ನಮ್ಮ ಪಾಪಕರ್ಮಗಳನ್ನು ಕಳೆಯುವ ಮುಖಾಂತರ ಮುಂದಿನ 7 ಜನ್ಮ ಹಾಗೂ ಹಿಂದಿನ 7 ತಲೆಮಾರುಗಳಿಗೆ ಈ ಒಂದು ಪ್ರದಕ್ಷಿಣಾ ಫಲವನ್ನು ನೀಡುತ್ತೆ ಅನ್ನೋದನ್ನು ಸ್ವತಃ ಶ್ರೀಗಳೇ ಕೂಡ ಇಲ್ಲಿ ತಿಳಿಸಿದ್ದಾರೆ. ಮುದುಕದ ಎಲೆ ಆಗಿರ್ಬೋದು, ವಿಳಿಯದ ಎಲೆ ಆಗಿರ್ಬೋದು, ಬಾಳೆ, ಮಾವು, ಸಂಪಿಗೆ, ತುಳಸಿ ಈ ರೀತಿ ಧಾರ್ಮಿಕ ಪೂಜೆಗೆ ಬರುವಂತಹ ಎಲ್ಲ ಒಂದು ವೃಕ್ಷಕ್ಕೆ ಸಂಬಂಧಪಟ್ಟಂಥ ಗಿಡಗಳನ್ನು ಇಲ್ಲಿ ಬೆಳೆಸುವ ಮುಖಾಂತರವಾಗಿ ಈ ಒಂದು ಧಾರ್ಮಿಕ ನೈಸರ್ಗಿಕವಾದಂತಹ ಪದ್ಧತಿ, ಪ್ರದಕ್ಷಿಣಾ ಪದ್ಧತಿ ಏನಿದೆ ಅದಕ್ಕೂ ಕೂಡ ಇಲ್ಲಿ ಸುವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬೇರೆ ಭಾಗಗಳಲ್ಲಿ ನಾವು ಯಾವ ರೀತಿ ವಾಕನ್ನು ಮಾಡ್ತೀವಿ ಅದರ ಬದಲಾಗಿ ಇದೇ ಕೈತೋಟವನ್ನು ಪ್ರದಕ್ಷಿಣೆ ಹಾಕ್ತಾ ಬಂದಂಥ ಸಂದರ್ಭದಲ್ಲಿ ಧಾರ್ಮಿಕ ಕ್ರಿಯೆಗಳಿಗೆ ಮತ್ತಷ್ಟು ಮನಸ್ಸನ್ನು ಉಲ್ಲಾಸಗೊಳಿಸುತ್ತೆ. ಮನಸ್ಸು ಸ್ಥಿಮಿತವನ್ನು ಕಳೆದುಕೊಳ್ಳದೆ ಧ್ಯಾನಕ್ಕೆ ಏಕಚಿತ್ತದಿಂದ ಕೂಡ ಗಮನವನ್ನು ಹರಿಸುವಂತಹ ಸುವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆ ಇನ್ನೊಂದು ಭಾಗದಲ್ಲಿ ನೋಡ್ಬೋದು, ಸಾಮಾನ್ಯವಾಗಿ ದೇವರಿಗೆ ಬಡಿಸುವಂತಹ ನೈವೇದ್ಯಗಳನ್ನು ಮಡಿಯಿಂದ ಮಾಡಲಾಗುತ್ತೆ. ಅಂದರೆ ಈ ಗ್ಯಾಸ್ ಸ್ಟವ್ನ ಬದಲಾಗಿ ಇಜ್ಜಲುಗಳನ್ನು ಬಳಸಿ, ಸೌದೆಯನ್ನು ಬಳಸಿ ಮಾಡುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹೀಗಾಗಿ ದೇವರ ನೈವೇದ್ಯಕ್ಕೆ ಮಾಡುವಂಥದ್ದಾಗಿರ್ಬೋದು, ಅಡಿಗೆಗಳನ್ನು ಪ್ರಸಾದಕ್ಕೆ ನೈವೇದ್ಯಗಳಿಗೆ ಬಡಿಸಲು ಇಲ್ಲಿ ಸೌದೆಯ ಒಲೆಯ ಹವ್ಯ ಅನ್ನುವುದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡುವ ಮುಖಾಂತರವಾಗಿ ಗ್ಯಾಸನ್ನು ಬೇರೆ ಭಾಗದಲ್ಲಿ ಬೆಳೆಸುವುದಕ್ಕೂ ಹಾಗೂ ದೇವರ ಪೂಜೆಗೆ ಬೆಳೆಸೋದಕ್ಕೂ ಕೂಡ ಸುವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪರಿಸರದಲ್ಲಿ ದೈವಿಕ ಭಾವನೆ ಇರಬೇಕು ಅನ್ನೋ ಸಂದರ್ಭದಲ್ಲಿ ಕೆಲ ವೃಕ್ಷಗಳನ್ನು ಪೋಷಣೆ ಮಾಡಲಾಗುತ್ತೆ. ಅವುಗಳನ್ನು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಇಟ್ಕೊಳ್ಳೋ ಮುಖಾಂತರವಾಗಿ ನಾವು ಮತ್ತಷ್ಟು ಪಾಸಿಟಿವ್ ಎನರ್ಜಿಯನ್ನು ಪಡೆದುಕೊಳ್ಬೋದು. ಯಾವ ರೀತಿ ಅಂದರೆ, ನಾವೆಲ್ಲ ನೋಡ್ತಾ ಇರ್ತೀವಿ, ಮನೆಯ ಮುಂಭಾಗದಲ್ಲಿ ತೆಂಗಿನ ಮರಗಳಿರುತ್ತೆ, ಕಾಡು ನೆಲ್ಲಿಕಾಯಿ ಮರಗಳಿರುತ್ತೆ, ಹಾಗೆಯೇ ಧಾತ್ರಿ ಹವನಕ್ಕೆ ಬಳಕೆ ಆಗುವಂಥದ್ದಾಗಿರ್ಬೋದು, ಜೊತೆಗೆ ಪಾರಿಜಾತ ಗಿಡಗಳಾಗಿರ್ಬೋದು, ಹಾಗೆಯೇ ಬನ್ನಿ ಮರ, ಈ ರೀತಿಯ ವೃಕ್ಷಗಳನ್ನು ಬೆಳೆಸುವ ಮುಖಾಂತರವಾಗಿ ಪ್ರಕೃತಿಯಲ್ಲೂ ದೈವಿಕತೆಯನ್ನು ಕಾಣಬಹುದು. ಇದು ಯಾವ ರೀತಿಯಾದಂಥ ವಿವಿಧ ಕಾರ್ಯಗಳಿಗೆ ಉತ್ತಮವಾಗಿ ಪ್ರಯೋಜನಕ್ಕೆ ಬರುತ್ತೆ ಅನ್ನೋದಕ್ಕೂ ಕೂಡ ಏಕಭಾಗದಲ್ಲೇ ಕೂಡ ಇದೀಗ ಪಾರಿಜಾತ ಆಗಿರ್ಬೋದು, ಬನ್ನಿ ವೃಕ್ಷ ಆಗಿರ್ಬೋದು, ಬಿಲ್ವಪತ್ರೆಗಳಾಗಿರ್ಬೋದು, ತೆಂಗಿನ ಮರಗಳು, ಜೊತೆಗೆ ಈ ಒಂದು ಕಾಡು ನೆಲ್ಲಿಕಾಯಿ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ಬೆಳೆಸಲಾಗಿರುವಂಥದ್ದು. ಕಾರಣ ಅಂದರೆ ದೀಪಾವಳಿಯ ಸಂದರ್ಭದ ಧಾತ್ರಿ ಹವನಕ್ಕೂ ಕೂಡ ಇದು ಪ್ರಮುಖ ಉಪಯೋಗಕ್ಕೆ ಬರುತ್ತೆ. ಈ ರೀತಿ ದೇವರ ಪೂಜೆಗೆ ಒಳಭಾಗದಲ್ಲಿ ಒಂದಷ್ಟು ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊರಭಾಗದ ಪ್ರಾಕೃತಿಕ ಸೌಂದರ್ಯದಲ್ಲೂ ಕೂಡ ದೇವರಿಗೆ ಅನುಕೂಲವಾಗುವಂತಹ ಒಂದು ಸಿದ್ಧತಾ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿರುವಂಥದ್ದು. ಜೊತೆಗೆ ಉತ್ತಮವಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಇರಿಸಲಾಗಿದೆ. ಕಾರಣ ಅಂತ ಹೇಳಿದರೆ, ಬಂದಂಥ ಸಂದರ್ಭದಲ್ಲಿ ವಿವಿಧ ಅತಿಥಿಗಳು ಯಾರೆಲ್ಲ ಬರ್ತಾರೋ ಅವರ ವಾಹನಗಳನ್ನು ನಿಲುಗಡೆ ಮಾಡಲು ಕೂಡ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ಯಾವುದೇ ಚಿಂತೆ ಇಲ್ಲದೆ ತಮ್ಮ ಧಾರ್ಮಿಕ ಕಾರ್ಯಗಳಿಗೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬಹುದು. ಶ್ರೀರಂಗ ವಿಮಾನಂನ ಸುತ್ತಮುತ್ತಲ ವಾತಾವರಣ ಯಾವ ರೀತಿ ದೈವಿಕತೆಯಿಂದ ಕೂಡಿದೆ ಅನ್ನೋದನ್ನು ನೋಡೋದು. ಹಾಗಿದ್ರೆ ಧಾರ್ಮಿಕ ಕಾರ್ಯಗಳಲ್ಲಿ, ಪೂಜಾ ಪುನಸ್ಕಾರಗಳಿಗೆ ಒಳಭಾಗದಲ್ಲಿ ಏನೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಬನ್ನಿ ಹಾಗಿದ್ರೆ ಒಳಭಾಗದಲ್ಲಿ ಹೋಗೋಣ. ವಿದ್ಯಾರ್ಚನೆಯನ್ನು ಯಾವ ರೀತಿ ಮಾಡ್ತಾರೆ, ಜೊತೆಗೆ ಪೂಜೆ ಪುನಸ್ಕಾರಗಳು ಕಾರ್ಯಗಳಿಗೆ ಈ ಒಂದು ಭವನ ಯಾವ ರೀತಿಯಾಗಿ ಉತ್ತಮ ರೀತಿಯಲ್ಲಿದೆ ಅನ್ನೋದನ್ನು ಕೂಡ ಒಳಭಾಗದಲ್ಲಿ ಬರ್ತಾ ನಾನೀಗ ನಿಮಗೆ ತೋರಿಸ್ತಾನೆ ಹೋಗ್ತೇನೆ. ಸೊ ಇದು ಒಳಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಶ್ರೀರಂಗ ವಿಮಾನನ ಉತ್ತಮವಾದಂಥ ಒಂದು ವಾತಾವರಣ ಇರೋದ್ರಿಂದ ಇದನ್ನೂ ಕೂಡ ಬಳಕೆ ಮಾಡಿಕೊಳ್ಳೋದಕ್ಕಾಗಿ ಇದೀಗ ಸುವ್ಯವಸ್ಥೆಯನ್ನು ಕಲ್ಪಿಸ್ತಾ ಬಂದಿದ್ದಾರೆ. ನಾನೀಗಾಗಲೇ ಕೂಡ ಹೇಳಿದೆ, ಸಾಮಾನ್ಯವಾಗಿ ತಮ್ಮ ಧಾರ್ಮಿಕ ಕ್ರಿಯೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಕುಟುಂಬ ಸಮೇತರಾಗಿ ಬಂದಾಗ ತಂಗುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲೂ ಕೂಡ ಕೊಠಡಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಕಾರ್ಯಕ್ರಮಗಳ ಜೊತೆಗೆ ಬಂದಂಥವರು ಹೋಗುವಂಥವರು ತಂಗಲು ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಉತ್ತಮ ರೀತಿಯಲ್ಲಿ ಕೊಠಡಿಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಬಂದು ಕಾರ್ಯಕ್ರಮಗಳಿಗೆ ತಂಗಲು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಈ ರೀತಿಯಾದಂತಹ ಒಂದಷ್ಟು ಕಾರ್ಯಗಳಿಗಾದ್ರೆ ಮತ್ತೊಂದೆಡೆ ಈಗ ದೇವರ ಪೂಜೆಗಳಿಗೂ ಕೂಡ ಉತ್ತಮವಾದಂತಹ ಕೊಠಡಿಗಳನ್ನು ಮಾಡಲಾಗಿರುವಂಥದ್ದು. ಸ್ವಾಮೀಜಿಗಳು ಹಾಗೂ ಹಿರಿಯ ಶ್ರೀಗಳು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಪೂಜೆಗಳಾಗಿರ್ಬೋದು, ತೊಟ್ಟಿಲು ಸೇವೆಗಳಾಗಿರ್ಬೋದು, ಈ ರೀತಿಯಾದಂತಹ ಪೂಜೆಗಳನ್ನ ಇಲ್ಲಿ ನೆರವೇರಿಸ್ತಾ ಬಂದಿರುವಂಥದ್ದು.
ಹಿನ್ನೆಲೆಯಲ್ಲಿ ಈ ಒಂದು ಹಿಂದಿನ ಮಠದಲ್ಲಿ ಬಂದಂತಹ ಸಂದರ್ಭದಲ್ಲಿ ಸ್ವಾಮಿಗಳು ಬಂದಾಗ ಎಷ್ಟೋ ಯಾವುದೇ ರೀತಿಯಾದಂತಹ ಧಾರ್ಮಿಕ ಕಾರ್ಯಗಳಿಗೆ ಅಡಚಣೆಯಾಗದ ರೀತಿಯಲ್ಲಿ ಕೂಡ ಕಾರ್ಯವನ್ನ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಹಿಂದೆ ಈ ಮಠಕ್ಕೆ ಬಂದಂತಹ ಸಂದರ್ಭದಲ್ಲಿ ಪರಿವಾರ ಶ್ರೀಗಳಾಗಿರ್ಬೋದು, ಹಾಗೇನೆ ಅಲ್ಲಿನ ಪೇಜಾವರ ಶ್ರೀಗಳು ಕೂಡ ಈ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಕಾರ್ಯಗಳನ್ನು ಕೂಡ ನಿರ್ವಹಿಸಿಕೊಟ್ಟಿದ್ರು. ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿಗಳಾಗಿರ್ಬೋದು, ವಿವಿಧ ಧಾರ್ಮಿಕ ಮುಖಂಡರು ಕೂಡ ಆಗಮಿಸಿ ತಮ್ಮ ಮಠದ ದೇವರ ಪೂಜೆಯನ್ನು ಕೂಡ ಇಲ್ಲಿ ನೆರವೇರಿಸಿಕೊಂಡಿರುವಂಥದ್ದು. ಇದರಿಂದ ಇದು ಕೇವಲ ಒಂದು ಧಾರ್ಮಿಕ ಕ್ರಿಯೆಗೆ ಅನ್ನೋದಕ್ಕೆ ಬದಲಾಗಿ ಇಡೀ ಸಂಪೂರ್ಣವಾದಂತಹ ಒಂದು ಅಚ್ಚುಕಟ್ಟು ಪ್ರದೇಶವನ್ನ ಮಾಡಲಾಗಿದೆ. ಇನ್ನು ದೇವರ ಕೋಣೆಗೂ ಕೂಡ ಇಲ್ಲಿ ಅವಕಾಶವನ್ನ ಕಲ್ಪಿಸಿರೋದ್ರಿಂದ ಉತ್ತಮವಾದಂತಹ ರೀತಿಯಲ್ಲಿ ದೇವರಿಗೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಪೂಜಾ ವಿಧಿವಿಧಾನಗಳಿಗೂ ಕೂಡ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಲಾಗಿರುವಂತದ್ದು. ಇನ್ನು ಪೀಠಾಧಿಪತಿಗಳು ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಉತ್ತಮ ರೀತಿಯ ಅವಕಾಶಗಳನ್ನ ಕಲ್ಪಿಸಲಾಗಿರುವಂತದ್ದು. ಜೊತೆಗೆ ಅಡುಗೆ ವ್ಯವಸ್ಥೆಗೂ ಕೂಡ ಇಲ್ಲಿ ಉತ್ತಮವಾದಂತಹ ಅಡುಗೆ ಮನೆಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. ಒಂದೆಡೆ ಮಡಿಯ ಹಾಗೆ ದೇವರ ನೈವೇದ್ಯಕ್ಕೆ ಒಂದಷ್ಟು ವ್ಯವಸ್ಥೆಗಳಿದ್ರೆ, ಮತ್ತೊಂದೆಡೆ ಇದೀಗ ಅರ್ಜೆಂಟ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ತಮ್ಮ ಊಟ ಉಪಚಾರಗಳಿಗಾಗಿ ಕೂಡ ಯಾರೆಲ್ಲ ತಂಗಲು ಬರ್ತಾರೋ ಅವರಿಗೂ ಕೂಡ ವ್ಯವಸ್ಥೆಯನ್ನ ಮಾಡಲು ಇಲ್ಲಿ ಉತ್ತಮವಾದಂತಹ ಅಡುಗೆ ಕೋಣೆಯನ್ನ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಒಂದೆಡೆ ಕೆಳಭಾಗದ ಹಂತದಲ್ಲಿ ಧಾರ್ಮಿಕ ಪೂಜಾ ವಿಧಿವಿಧಾನಗಳಿಗೆ ಅವಕಾಶ ಇದ್ರೆ, ಮೇಲ್ಭಾಗದ ಮೊದಲ ಹಂತದಲ್ಲಿ ಬಂದಂತವರು ತಂಗಲಾಗಿರ್ಬೋದು ಅಥವಾ ಅತಿಥಿಗಳು ಬಂದಂತಹ ಸಂದರ್ಭದಲ್ಲಿ ವಿಶ್ರಾಂತಿಯನ್ನ ಪಡೆಯಲು ಕೂಡ ಉತ್ತಮವಾದ ಸುಸಜ್ಜಿತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕೆಳಭಾಗದ ಹಂತದಲ್ಲಿ ಧಾರ್ಮಿಕ ಪೂಜಾ ವಿಧಿವಿಧಾನಗಳಿಗೆ ಅವಕಾಶವಿದ್ರೆ, ಬಂದಂತ ಅತಿಥಿಗಳು ತಂಗಲು ಕೂಡ ಮೊದಲ ಹಂತದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉತ್ತಮ ರೀತಿಯಲ್ಲಿ ಅತಿಥಿಗಳು ಬಂದಂತಹ ಸಂದರ್ಭದಲ್ಲಿ ಅವರು ತಂಗುವುದಕ್ಕಾಗಿರ್ಬೋದು ಅಥವಾ ವಿಶ್ರಾಂತಿಯನ್ನ ಪಡೆಯುವುದು, ಆನಂತರ ಪೂಜೆಯಲ್ಲಿ ಭಾಗಿಯಾಗೋದಕ್ಕೂ ಕೂಡ ಇಲ್ಲಿ ಉತ್ತಮವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂತದ್ದು. ಈ ಮುಖಾಂತರ ಬಂದಂತವರಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಸುಸಜ್ಜಿತವಾದಂತಹ ವಿಶ್ರಾಂತಿ ಕೊಠಡಿಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಈ ಹಿನ್ನೆಲೆ ಅತಿಥಿಗಳು ಬಂದಂತವರಾಗಿರ್ಬೋದು ಅಥವಾ ಕುಟುಂಬಸ್ಥರಾಗಿರ್ಬೋದು ಕುಳಿತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಮುಖಾಂತರವಾಗಿ ಈ ಜಾಗವನ್ನ ಕೂಡ ಸದುಪಯೋಗ ಪಡಿಸಿಕೊಳ್ಳೋದಕ್ಕಾಗಿ ಇಲ್ಲಿ ಉತ್ತಮ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. ಇನ್ನು ಪೂಜಾ ವಿಧಿವಿಧಾನಗಳಾಗಿರ್ಬೋದು, ಶುಭ ಕಾರ್ಯಗಳು ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರು ಶುಚಿರ್ಭೂತರಾಗೋದಕ್ಕಾಗಿರ್ಬೋದು, ಸ್ನಾನ ಮಾಡಿ ಮೈಲಿಗೆಯನ್ನ ಕೂಡ ಮಾಡೋದಕ್ಕೂ ಉತ್ತಮವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಇನ್ನು ಈ ಭಾಗದಲ್ಲಿ ನೋಡ್ತಾ ಇರಬಹುದು ಉತ್ತಮ ರೀತಿಯಲ್ಲಿ ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. ಈ ಮುಖಾಂತರವಾಗಿ ನದಿ ಸ್ನಾನ ಆಗಿರ್ಬೋದು ಅಥವಾ ಬಾವಿಯ ನೀರಿನ ಸ್ನಾನದ ಬಳಿಕವೂ ಕೂಡ ಯಾರಿಗಾದರೂ ಕೂಡ ಇಲ್ಲಿ ಶುಚಿಗೊಳ್ಳುವುದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸುವ ಮುಖಾಂತರವಾಗಿ ಇಲ್ಲಿಯೂ ಕೂಡ 2 ವಿಭಾಗಗಳಲ್ಲಿ ಈ ಒಂದು ಜಾಗವನ್ನು ಮೀಸಲಿಡುವ ಮುಖಾಂತರವಾಗಿ ಧಾರ್ಮಿಕ ಕಾರ್ಯಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ. ಇನ್ನು ಮುಂಭಾಗದಲ್ಲಿ ಒಂದಷ್ಟು ಪೂಜಾ ವಿಧಿವಿಧಾನಗಳು, ಶುಭ ಕಾರ್ಯಗಳಿಗೆ ಅವರು ಅವಕಾಶವನ್ನ ಕಲ್ಪಿಸಿದ್ರೆ, ಹಿಂಭಾಗದಲ್ಲಿ ಇದೀಗ ಶ್ರದ್ಧಾ ಕಾರ್ಯಗಳಿಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದ್ದಾರೆ. ತಮ್ಮ ಕುಟುಂಬಸ್ಥರು ಅಥವಾ ಹಿಂದೆ ತೀರಿದಂತವರ ಒಂದಷ್ಟು ಶ್ರದ್ಧಾ ಕಾರ್ಯಗಳಾಗಿರ್ಬೋದು ಅಥವಾ ವೈಕುಂಠ ಸಮಾರಾಧನೆಗಳನ್ನ ಕೂಡ ಮಾಡಲು ಕೂಡ ಈ ಜಾಗದಲ್ಲಿ ಉತ್ತಮವಾದಂತಹ ಅವಕಾಶವನ್ನ ಸೌಕರ್ಯವನ್ನ ಕಲ್ಪಿಸಲಾಗಿದೆ. ಈಗಾಗಲೇ ಕೂಡ ಹೇಳಿದೆ, ಪೀಠಾಧಿಪತಿಗಳು ಅಥವಾ ಶ್ರೀಗಳು ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಶ್ರೀಗಳು ಪ್ರತಿನಿತ್ಯ ವಿದ್ಯಾರ್ಜನೆಗೆ ಕೊಡುವಂತಹ ಮಹತ್ವವನ್ನ ನಾವೆಲ್ಲರೂ ಸಾಮಾನ್ಯವಾಗಿ ಕೂಡ ನೋಡಿರ್ತೀವಿ. ಈ ಜಾಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಜನೆಯನ್ನ ಮಾಡಲು ಕೂಡ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿರುವಂಥದ್ದು. ಉತ್ತಮವಾದಂತಹ ಪ್ರಾಕೃತಿಕ ನೈಸರ್ಗಿಕ ವಾತಾವರಣದೊಂದಿಗೆ ಯಾವುದೇ ತೊಂದರೆ ಇಲ್ಲದೆ ಅಥವಾ ಯಾವುದೇ ಅಡಚಣೆ ಇಲ್ಲದೆ ಈ ಭಾಗದಲ್ಲಿ ನಾವು ವಿದ್ಯಾರ್ಜನೆಯನ್ನ ಮಾಡಬಹುದು. ಜೊತೆಗೆ ಕ್ರಿಯೆಗಳನ್ನು ಕೂಡ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಉತ್ತಮವಾದಂತಹ ಒಂದು ವಾತಾವರಣ ಇರೋದ್ರಿಂದ ಇಲ್ಲಿಯೂ ಕೂಡ ಪೂಜಾ ವಿಧಾನಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿರುವಂಥದ್ದು. ಇನ್ನು ಇದು ಮೇಲ್ಭಾಗದ ಮೊದಲ ಹಂತದಲ್ಲಾದ್ರೆ ಉತ್ತಮವಾದಂತಹ ವಾತಾವರಣದ ಭವ್ಯ ನೋಟವನ್ನು ನಾವೀಗ ನೋಡ್ತಾ ಇರಬಹುದು. ತಮ್ಮ ವಾಹನಗಳ ನಿಲುಗಡೆಗಾಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲೂ ಕೂಡ ಶುಚಿರ್ಭೂತರಾಗಿ ಇಡೀ ಈ ಶ್ರೀರಂಗ ವಿಮಾನವನ್ನ ಕೂಡ ಇಲ್ಲಿ ವ್ಯವಸ್ಥಿತವಾಗಿ ಕಲ್ಪಿಸಲಾಗ್ತಾ ಇರುವುದು. ಇದು ಸಂಪೂರ್ಣವಾದಂತಹ ಒಂದು ಧಾರ್ಮಿಕ ಆಚರಣೆ ಅಥವಾ ಧಾರ್ಮಿಕ ಕಾರ್ಯಗಳನ್ನು ನಾವು ಮಾಡೋದಕ್ಕೂ ಕೂಡ ಸುವ್ಯವಸ್ಥೆಯಾಗಿರುವಂತಹ ಒಂದು ಸುಸಜ್ಜಿತ ಭವನ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಮತ್ತೊಂದು ವಿಚಾರ ಅಂದ್ರೆ ಶ್ರೀರಂಗಪಟ್ಟಣದ ರೈಲ್ವೆ ನಿಲ್ದಾಣದಿಂದ ಕೇವಲ ಒಂದೇ ಒಂದು ನಿಮಿಷ ಅಂದ್ರೆ 5 ನಿಮಿಷದೊಳಗೆ 1 ಕಿಲೋಮೀಟರ್ನ ಅಂತರದಲ್ಲೂ ಕೂಡ ಇಲ್ಲಿಗೆ ಬಂದು ನಾವು ತಲುಪಬಹುದು. ಈ ಮುಖಾಂತರವಾಗಿ ರಸ್ತೆ ಮಾರ್ಗವಾಗಿ ಬರುವವರಾಗಿರ್ಬೋದು ಅಥವಾ ರೈಲಿನಲ್ಲಿ ಬಂದರೂ ಕೂಡ ಶ್ರೀ ರಂಗನಾಥನ ದರ್ಶನವನ್ನು ಪಡೆದು ಬಂದವರು ಕೂಡ ಅದರ ಬಲಭಾಗದಲ್ಲಿರುವಂತಹ ಶ್ರೀರಂಗ ವಿಮಾನವನ್ನು ಕೂಡ ತಲುಪಬಹುದು. ಇದು ಒಂದು ಧಾರ್ಮಿಕ ಕಾರ್ಯಗಳಿಗೆ ಮುಂಬರುವ ಭವಿಷ್ಯದಲ್ಲಿ ಯುವ ಜನತೆಗೆ ಧರ್ಮ ಜಾಗೃತಿಯನ್ನು ಮಾಡುವುದಾಗಿರ್ಬೋದು ಅಥವಾ ಧರ್ಮವನ್ನು ಉಳಿಸುವಂತಹ ಕಾರ್ಯಗಳಿಗೆ ಮೀಸಲಿಡಬೇಕು ಅನ್ನೋದು ಕೂಡ ಇದರ ಮುಖ್ಯಸ್ಥರಾದಂಥ ಅನಂತ ಶಯನವರ ಒಂದು ಉದ್ದೇಶವಾಗಿರುವಂಥದ್ದು. ಇದು ಇಡೀ ಈ ಶ್ರೀರಂಗ ವಿಮಾನಂನ ಭವ್ಯ ಒಂದು ನೋಟ ಆಗಿದ್ದು ಇದನ್ನ ಯಾವುದೇ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳು, ಧಾರ್ಮಿಕ ಕಾರ್ಯಗಳಿಗಾಗಿ ಸದುಪಯೋಗವನ್ನ ಪಡಿಸಿಕೊಳ್ಳುವಂತಹ ಒಂದು ಉತ್ತಮ ಅವಕಾಶವನ್ನು ಕೂಡ ಈ ಭವನದಲ್ಲಿ ಕಲ್ಪಿಸಲಾಗಿದೆ. ಹಾಗಿಲ್ಲ. ಯಾಕೆ ಒಂದು
ಅಲ್ಪವಾದದ್ದು ಸಾಧನ, ಮಹತ್ತಾದದ್ದು ಸಾಧ್ಯ, ಅದು ಮತ್ತೆ ಪುನಃ ಸಾಧನ, ಅದಕ್ಕಿಂತ ಮಹತ್ತರವಾದದ್ದು ಸಾಧ್ಯ. ಪರಿಹಾರಾಯ ಸಂಶಯ ತೊಂದರೆ ಇಲ್ಲ ಮಾಡಬೇಕು. ಇದು ಇವನ ಜಿಜ್ಞಾಸ ಅಲ್ಲ, ಇದು ಜೀವನ ಜಿಜ್ಞಾಸ ಅಲ್ಲ, ಬ್ರಹ್ಮನ ಜಿಜ್ಞಾಸ ಲಕ್ಷಣ ಹೀಗಿದೆ ಅಂತ ಹೇಳ್ಕೊಂಡು ಏನು ಮಾಡಬೇಕು, ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು, ಅದನ್ನು ಪುನಃ ಏನು ಮಾಡಬೇಕು, ಮೂಲಧರ್ಮವನ್ನಾಗಿ ಹಾಕಿ ಧಾರ್ಮಿಕ ಆಚರಣೆಗಳಿಗೆ ನಿಮಗೆ ಸದುಪಯೋಗಕ್ಕೆ ಬರುತ್ತೆ ಅನ್ನುವಂತಹ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿತ್ತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಧಾರ್ಮಿಕ ಕ್ಷೇತ್ರದ ಕುರಿತಾದಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ನಿಮ್ಮ ಎಲ್ಲ ಶುಭ ಸಮಾರಂಭಗಳಿಗಾಗಿ ಏಕೈಕ ಸ್ಥಳ ಶ್ರೀರಂಗಪಟ್ಟಣದ ಶ್ರೀರಂಗ ವಿಮಾನ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ STL TV, ಸದಾ ನಿಮ್ಮೊಂದಿಗೆ.